ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪಲ್ಗುಣಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ ಯಾವ್ದ್ರ ಬಗ್ಗೆ ಆಗಿರುತ್ತೆ ಅಂದ್ರೆ, ಇವತ್ತು ಫುಲ್ ಡಿಫ್ರೆಂಟ್ ಆಗಿ ಒಂಥರ ಹೊಸ ಕಾನ್ಸೆಪ್ಟ್ ಅಲ್ಲಿ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋರಂತೆ ಇವತ್ತು ಯಾವ ತರ ಇರುತ್ತೆ ವ್ಲಾಗು, ಯಾವ ಕಾನ್ಸೆಪ್ಟ್ ಅಲ್ಲಿ ನಾನು ಇವತ್ತು ವ್ಲಾಗ್ ಮಾಡ್ತೀನಿ ಅಂತ. ಅದಕ್ಕೂ ಮುಂಚೆ ಬೆಳಗ್ಗೆಯಿಂದ ನಾನು ಎಲ್ಲೆಲ್ಗೆ ಹೋಗಿ ಬಂದೆ ಅಂತ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹಾಕಿರ್ತೀನಿ, ನೋಡ್ಬಿಡಿ ಆಯ್ತಾ. ನೋಡಿ ಗೈಸ್, ನನ್ನ ಹೆಸರಲ್ಲಿ ಎಷ್ಟು ದೊಡ್ಡ ಮನೆ ಕಟ್ಸಿದ್ದಾರೆ. ನಾನು ನನ್ನ ಫ್ರೆಂಡ್ ಇಬ್ಬರು ಕಾಲೇಜ್ನ ಮುಗಿಸ್ಕೊಂಡು ನಾವು ಬಂದಿದ್ದೆ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ. ಸ್ವಲ್ಪ ಕೆಲಸ ಇತ್ತು ಈ ಆಫೀಸಲ್ಲಿ ಅಂತ ಇಬ್ಬರು ಬಂದಿದ್ದೀವಿ. ತುಂಬ ದಿನಗಳಾಗೋಗಿದೆ ನಾವಿಬ್ಬರು ಈ ಥರ ಎಲ್ಲ ಓಡಾಡಿ. ಅದರಲ್ಲೂ ಈ ಥರ ಗೌರ್ಮೆಂಟ್ ಆಫೀಸ್ಗೆಲ್ಲ ನಾವು ಓಡಾಡೇ ಇಲ್ಲ. ನಮ್ಮ ಅಪ್ಪಂದಿರೇ ಹೋಗ್ತಾ ಇದ್ದಿದ್ದು. ಬಟ್ ಇವಾಗ ಕಾರಣಾಂತರಗಳಿಂದ ನಾವೇ ಓಡಾಡಬೇಕಾಗಿದೆ. ಸೊ ನಾವಿಬ್ಬರೇ ಎಲ್ಲ ಕಡೆನೂ ಓಡಾಡಿಕೊಂಡು ವಿಚಾರಿಸ್ಕೊಂಡು ಎಲ್ಲ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಈ ಆಫೀಸ್ ಇರೋದು ನಮ್ಮ ಸ್ಕೂಲ್ ಹತ್ರ, ಅರವಿಂದ ಸ್ಕೂಲ್ ನಾವು ಓದಿದ್ದು. ನಾನು ನಮ್ಮಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್, ಅಂದರೆ ಸ್ಕೂಲಿಂದನೂ ನಾವು ಕ್ಲಾಸ್ಮೇಟ್ಸು. ಅದಕ್ಕೆ ನಮ್ಮ ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ. ಈ ರೋಡಲ್ಲಿ ಇದು ಎಷ್ಟು ವರ್ಷ ಎಷ್ಟು ಸತಿ ಓಡಾಡಿದ್ದೀವೋ ನಮಗೇ ನೆನಪಿಲ್ಲ. ತುಂಬ ಮೆಮೊರೀಸ್ ಇದೆ. ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ, ಬಟ್ ಆದರೂ ದಟ್ಸ್ ಓಕೆ ಅಂತ ಅಂದ್ಕೊಂಡು ನಮ್ಮ ಸ್ಕೂಲ್ ರೋಡಲ್ಲಿ ಓಡಾಡ್ತಿದ್ದೀವಲ್ಲ ಅಂತ ತುಂಬ ಖುಷಿ ಆಯಿತು. ಮತ್ತು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಗಣಪತಿ ಪೆಂಡಲ್ಲಿಗೆ ಬಂದು ಗಣಪತಿನ ನೋಡಿ ಪ್ರಸಾದ ಇಸ್ಕೊಳ್ಳೋಣ ಅಂತ ಕ್ಯೂ ಅಲ್ಲಿ ನಿಂತಿದ್ದೀವಿ. ಇಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಪೆಂಡಲಲ್ಲಿ ಪಲಾವು ಹಾಗೆ ಸಜ್ಜಿಗೆನ ಕೊಟ್ಟರು ಪ್ರಸಾದವಾಗಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಈವನ್ ಇವರಿಬ್ರಿಗೂ ಅಷ್ಟೇ. ನಾವೆಲ್ಲರೂ ತಿಂದ್ಕೊಂಡು ಸತ್ಯ ವಾಚಿಗೆ ಬಂದ್ವಿ. ನಮ್ಮ ಅಮ್ಮ ವಾಚ್ ತೊಗೋಬೇಕಂತ ಹೇಳ್ತಾ ಇದ್ಲು. ಅದಕ್ಕೆ ನಾನು, ಅಮ್ಮು, ಸುಪ್ರಿಯಾ 3 ಜನನು ವಾಚ್ ತೊಗೊಳ್ಳೋಣ, ನೋಡೋಣ ಒಂದು ಒಳ್ಳೆ ಡಿಸೈನ್ನ ಅಂತ ಬಂದು ನೋಡ್ತಾ ಇದ್ದೀವಿ. ಅವಳು ನನಗೆ ಫಾಸ್ಟ್ ಟ್ರ್ಯಾಕಲ್ಲೇ ಬೇಕು ಅಂತ ಹೇಳಿದ್ದಕ್ಕೆ ಫಾಸ್ಟ್ ಟ್ರ್ಯಾಕಲ್ಲೇ ಎಲ್ಲ ವಾಚ್ಗಳನ್ನೂ ನೋಡ್ತಾ ಇದ್ದೀವಿ. ಕೊನೆಗೂ ಫೈನಲ್ ಆಗಿ ಈ 2 ವಾಚಲ್ಲಿ ಕನ್ಫ್ಯೂಷನ್ ಇದೆ. ನೋಡೋಣ ಯಾವ್ದು ಫೈನಲ್ ಆಗಿ ತಗೋತಾಳೆ ಅಂತ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ದಲ್ಲ ಈ ವ್ಲಾಗ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮ್ಮಗೂ ವಾಚ್ ಕೊಡಿಸಿ ಮನೆಗೆ ಬರೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಸಂಜೆ ಆರಾಮಾಗಿ ನಮ್ಮ ವಿಂಡೋದಲ್ಲಿ ನೇಚರ್ನ ನೋಡಿಕೊಂಡು ಈವ್ನಿಂಗ್ನ ಫೀಲ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಟ್ಯೂಷನ್ ಮಕ್ಕಳೆಲ್ಲರೂ ಬಂದರು. ಎಲ್ಲರಿಗೂ ಟ್ಯೂಷನ್ನ ಮಾಡಿ ಇವಾಗ ಸಂಜೆ ಈ ವ್ಲಾಗಿನ ಎಕ್ಸಾಕ್ಟ್ ಉದ್ದೇಶ ಇವಾಗ ಗೊತ್ತಾಗುತ್ತೆ, ನೋಡ್ತಾ ಇರಿ. ಬೆಳಗ್ಗೆಯಿಂದ ನಾನು ಎಲ್ಲೆಲ್ಲಿಗೆ ಹೋದೆ, ಏನೇನು ಮಾಡಿದೆ ಅಂತ ನೋಡಿದ್ರಿ ಅಲ್ವಾ. ಇವಾಗ ಈ ವ್ಲಾಗಿನ ರಿಯಲ್ ಕಂಟೆಂಟ್ ಏನು ಅಂತ ಹೇಳ್ತೀನಿ. ಇವತ್ತು ವ್ಲಾಗ್ ಏನಕ್ಕೆ ಮಾಡ್ತಿರೋದು ಅಂತ ಅಂದರೆ, ನಾವೆಲ್ಲ ಸೇರ್ಕೊಂಡು ಇವತ್ತು ಮ್ಯಾಗಿ ಚಾಲೆಂಜ್ ಮಾಡ್ತಾ ಇದ್ದೀವಿ. ನಾನು ಇವಾಗ ಮ್ಯಾಗಿನ ಕುಕ್ ಮಾಡ್ತೀನಿ. ಆಮೇಲೆ ನಾನು, ನಮ್ಮ ಅಕ್ಕ, ನನ್ನ ಕಸಿನ್ ಬರ್ತಾರೆ. ನಾವು 3 ಜನ ಕುತ್ಕೊಂಡು ಇವತ್ತು ಮ್ಯಾಗಿ ಚಾಲೆಂಜ್ ಮಾಡ್ತಿದ್ದೀವಿ. ಯಾರು ವಿನ್ ಆಗ್ತಾರೆ ಅಂತ ನೀವು ಡೆಫಿನೆಟ್ಲಿ ನೋಡಲೇಬೇಕು. ಈ ವ್ಲಾಗ್ ಎಂಟವರೆಗೂ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. 8 ಗಂಟೆ ಆಗಕ್ಕೆ ಬಂದಿದೆ, ಇನ್ನೂ 8 ಗಂಟೆ ಆಗಿಲ್ಲ. ಮಕ್ಕಳೆಲ್ಲರೂ ಹೋಗೋ ಅಷ್ಟೊತ್ತಿಗೆ ನಾನು ಬೇಕ್ ಮಾಡ್ತೀನಿ. ಲೆಟ್ಸ್ ಕುಕ್. ಫುಲ್ ಎಲ್ಲ ವೆಜಿಟೇಬಲ್ಸ್ನು ಹಾಕಿ ಸೂಪರಾಗಿ ಮಾಡ್ತೀನಿ. ಬನ್ನಿ ತೋರಿಸ್ತೀನಿ ಮ್ಯಾಗಿ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ಏನೋ ಸಿಂಪಲ್ ಆಗಿ ನೀರು ಹಾಕಿ ಉಪ್ಪು ಹಾಕಿ ಜಸ್ಟ್ ಪೌಡರ್ನ ಮಿಕ್ಸ್ ಮಾಡಲ್ಲ, ಎಲ್ಲ ವೆಜ್ಜೀಸ್ನು ಆ್ಯಡ್ ಮಾಡಿ ಟೇಸ್ಟಿಯಾಗಿ ಮಾಡ್ತೀನಿ. ಆ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೋತೀನಿ. ಇವಾಗ ಕುಕಿಂಗ್ನ ಸ್ಟಾರ್ಟ್ ಮಾಡೋಣ, ಬನ್ನಿ. ಇಷ್ಟೇ ಗೈಸ್ ವೆಜಿಟೇಬಲ್ ನಾನು ತಗೊಂಡಿರೋದು. 2 ಈರುಳ್ಳಿ, 1 ಟೊಮೊಟೊ, 1 ಕ್ಯಾಪ್ಸಿಕಮ್ಮು, ಬೀನ್ಸು 4 ಫುಲ್ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು. ಹಾಗೆ 1 ಕ್ಯಾರೆಟು.
ಓಕೆ, ಫೈನಲಿ ಫುಲ್ ಸ್ಪೈಸಿಯಾಗಿ ಮಾಡಿದ್ದೀನಿ ಮ್ಯಾಗಿನ. ಅದ್ರ ಜೊತೆ ಚಿಲ್ಡ್ ಆಗಿರೋ ಐಸ್ ವಾಟರ್. ನಮ್ಮ ಜುನ್ನು ಆಲ್ರೆಡಿ ಆಟ ಆಡ್ತಾ ಇದ್ದಾಳೆ ಅದ್ರ ಜೊತೆ. ನಾವಿನ್ನು ಚಾಲೆಂಜ್ನ ಸ್ಟಾರ್ಟ್ ಮಾಡ್ತೀವಿ. ಇವತ್ತಿನ ಚಾಲೆಂಜ್ ಕೀರ್ತಿ ವೈಸಸ್ ಸಂಜು ವೈಸಸ್ ಚಂದನ. ಜುನ್ನೋರು ಮಧ್ಯದಲ್ಲಿ ಎಂಟ್ರಿ ಕೊಡ್ತಾ ಇರ್ತಾರೆ. ಇವಾಗ ಎಲ್ಲರಿಗೂ ಈಕ್ವಲ್ ಆಗಿ ಸರ್ವ್ ಮಾಡೋಣ ಬನ್ನಿ. ಎಲ್ಲರಿಗೂ ಈಕ್ವಲ್ ಆಗಿ ಹಾಕಬೇಕು. ತಿನ್ನಕ್ಕಿಂತ ಮುಂಚೆನೇ ದೇವ್ರನ್ನ ಬೇಡ್ಕೊಂತಿದ್ದಾಳೆ ಗೈಸ್. ಮಾಡಿದ್ದೀನಿ ತಿನ್ನಕ್ಕಿಂತ ಮುಂಚೆ ಒಂದು ಡ್ಯಾನ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ಬೇರೆ ಟೈಮಲ್ಲಿ ಆದ್ರೆ ಅದು ನನಗೆ ಹೇಳ್ತೀರಾ ಜಾಸ್ತಿ ಇರೋದು. ಫಸ್ಟ್ ಗೊಣ್ಣೆ ಬೆಟ್ಟ ತಗೊಬರ್ಬಿಡ್ತೀನಿ. ಜುನ್ನ ಏಮದಿ ಅವಳಿಗೆ ಕಾಪಿ ಒಂದಿದ್ರೆ ಸಾಕು. ನಮ್ಮನ್ನ ಮ್ಯಾಗಿನ ನಾನು ಹೇಳ್ತೀನಿ. ಸ್ಟಡಿ ರೆಡಿ ಸ್ಟಡಿ ಆನ್ ಯುವರ್ ಮಾರ್ಕ್ ಗೆಟ್ ಸೆಟ್ ಗೋ. ಕೀರ್ತಿ ಬಿನ್ನಾಗಂಗ್ ಕಳ್ತೋಳೆ. ಒಂದ್ಸತಿ ಕಣ್ಣೋಡು. ಮೊಸರು ಹಾಕೋಬೇಕಾಗಿತ್ತತ್ಲಾಗೆ. ಫುಲ್ ಖಾರ ಆಗಿದೆ ಗೈಸ್. ನನಗೆ ಖಾರ ಆಗ್ತಾ ಇದೆ. ನೋಡ ಯಾರು ವಿನ್ ಆಗ್ತೀವೋ ಗೊತ್ತಿಲ್ಲ. ಎಸ್ ಕಮಾನ್. ಈ ಟೈಮರ್ ಇರಬೇಕಾಗಿತ್ತು ಲೈಕ್ 10 minutes ಆ ಥರ. ನೆಕ್ಸ್ಟ್ ಟೈಮ್ ಇಟ್ ಮಾಡೋಣ. ಇವಾಗ ಟೈಮ್ ಮಾಡೋಣ. ಕೀರ್ತಿ ನಾಳೆ ಬೆಳಗ್ಗೆನೆ ಖಾಲಿ ಆಗೋದೇನೋ. ಅದು ಹತ್ಕೊಂಡು ತಿಂತೀರ್ತಿ. ಫಸ್ಟ್ ಬಂದವರಿಗೆ 15 ರೂಪಾಯಿ, ಸೆಕೆಂಡ್ ಬಂದವ್ರಿಗೆ 10 ರೂಪಾಯಿ, ಲಾಸ್ಟ್ ಅವ್ರಿಗೆ 5 ರೂಪಾಯಿ. 15 ರೂಪಾಯಿ ನೀವು ಇದ್ದಾರೆ. ನಾನೇ ಫಸ್ಟ್ ಬರ್ಬೇಕಂತ ಗಬ ಗಬ ಅಂತ ತಿಂತಾ ಇದ್ದೀನಿ. ಅವಳು ಅಕ್ಕನ ಜೊತೆ ಸೇರ್ಕೊಂಡು ಅದೇ ನೂಡಲ್ಸ್ ಒಬ್ಳು ತಿಂತಾಳಲ್ಲ, ಆ ವಿಡಿಯೋ ನೋಡಿ ನೆನ್ನೆ ಅರ್ಧ ಚಪಾತಿ ಇಟ್ಕೊಂಡವಳು ಅಷ್ಟೇ. ಅದನ್ನ ತಿನ್ನಂದ್ರೆ 2 ಗಂಟೆ ತಿನ್ಲು. ಇಲ್ಲೊಬ್ರು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ನಿಮ್ಮೆಲ್ರಿಗಿಂತ ಇವಳೇ ಫಸ್ಟ್. ಜುನ್ನು ನೀವೇ ಫಸ್ಟ್. ಗೆದ್ದವ್ರು ಕೊಡ್ಬೇಕು, ಯಾಕಂದ್ರೆ ನೂಡಲ್ಸ್ ದುಡ್ಡು, ಮ್ಯಾಗಿ ದುಡ್ಡು ರಿಟರ್ನ್ ಕೊಡ್ಬೇಕು. ಅಮ್ಮ ಅದ್ರಲ್ಲಿ ಅವ್ರು ಐಸ್ ಹಾಕೊಂಡವ್ರೆ. ಎಲ್ಲಿ ನಿನ್ ಮುಖ ತೋರ್ಸು.
ಇವ್ರ ತಟ್ಟೆಲಿ ಇನ್ನ ಇಷ್ಟಿದೆ. ಇವಾಗ ತಟ್ಟೆಲಿ ಎಲ್ಲಿ ಕಣ್ಣು ಅವಳ ಕಣ್ಣು ಏನಾಗಿಲ್ಲ. ಇಳಿತಾ ಇದೆ. ನಿಮ್ಮಿಬ್ರಲ್ಲಿ ಸಂಜು ಇದ್ರಲ್ಲಿ ಅದಕ್ಕೆ ನಾನು ಹೇಳಿದ್ ನಿನ್ಗೆ ಅವಳಿಗೆ ಸೋಟ್ ಕೊಡು ಅಂತ. ಈಗ ಈ ದಿನದ ಇದು ಸ್ಪರ್ಧೆಯಲ್ಲಿ ವಿಜೇತರಾಗಿರೋರು ಕೀರ್ತನಾರ್. ಈ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನವನ್ನು ಗಳಿಸಿದ ಕೀರ್ತನಾ ಅವರಿಗೆ ಮಾಜ ಕುಡ್ದು ಹೊಟ್ಟೆ ತಣ್ಣಗ್ ಮಾಡ್ಕೊಳ್ಳಿ. ಏನ್ ಕಷ್ಟಪಟ್ಟೆ? ಅವಳು ದುಡ್ಡು ಕೊಟ್ಟು ತಂದಿರೋ ಮ್ಯಾಗಿ ಹಂಗ್ ತಿಂದಲ್ಲ. ತುಟಿ ಮನೆಗೆ ಹೋದ್ಮೇಲೆ ನೀವ್ ಇಬ್ರು ಖಾಲಿ ಆದ್ರೆ ಇವಳು ಮಾತ್ರ ಇಟ್ಕೊಂಡು ಹೊಲ್ದಾಡ್ತಾನೆ ಅವಳೆ. ಊಟ ಮಾಡುವಂತ ಸ್ಪರ್ಧೆಯಲ್ಲಿ ಎರಡನೇ ಬಹುಮಾನ ತೆಗೆದುಕೊಂಡ ಜುನ್ನುಗೆ ಎಲ್ಲರೂ ಜೋರಾಗಿ ಚಪ್ಪಾಳೆ. ತೃತೀಯ ಬಹುಮಾನ ಕೀರ್ತಿ ಡೈಲಿ ಊಟ ಮಾಡು ಅಂದ್ರೆ ಮಿನಿಮಮ್ ಹಾಫ್ ಅನ್ ಅವರ್ ಇಲ್ಲ 1 ಅವರ್ ತಗೋತಾಳೆ. ಇವತ್ತು ಎಲ್ಲರಿಗಿಂತ ಚೆನ್ನಾಗಿ ತಿಂತಿದ್ದಾಳೆ. ನಿಮ್ಗೆ ಬ್ಲಾಗ್ ಇಷ್ಟ ಆಗಿದ್ರೆ ಕೀರ್ತಿ ಅಂತ ಕಮೆಂಟ್ ಹಾಕಿ. ನೆಕ್ಸ್ಟ್ ಎಲ್ಲ ಚಾಲೆಂಜ್ಗಳಲ್ಲೂ ಕೀರ್ತನವನ್ನ ನಾವು ಆಡ್ ಮಾಡೇ ಮಾಡೋದು. ಸೊ ಫೈನಲಿ ಈ ಬ್ಲಾಗ್ ನ ಎಂಡ್ ಮಾಡುವಂತ ಟೈಮ್ ಬಂದೇ ಬಿಟ್ಟಿದೆ. ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ,